BA ಫಸ್ಟ್ ಕ್ಲಾಸ್, ಎಕನಾಮಿಕ್ಸ್ ಗುಡ್, ಫುಟ್ಬಾಲ್ ಚಾಂಪಿಯನ್ ವೆರಿ ಗುಡ್. ನಿನ್ನಂಥ ಬ್ರಿಲಿಯಂಟ್ ಯಂಗ್ ಮ್ಯಾನ್ಗೆ ಕೆಲಸ ಇಲ್ಲ ಅಂತಾರ ಅಮರ್ನಾಥ್? ಎಸ್ ಸರ್. ಮುಟ್ಟಾಳ್ರು ಯೋಗ್ಯತೆ ಪುರಸ್ಕಾರ ಕೊಡೋದು ಗೊತ್ತಿಲ್ಲ ನಮ್ಮ ಜನಕ್ಕೆ. ದಯವಿಟ್ಟು ನೀವಾದ್ರೂ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ. ಮಾಡೋಣ ಅಂತ ಆಸೆ, ಏನ್ ಮಾಡೋದು? ಇರೋದು ಒಂದೇ ವೇಕೆನ್ಸಿ. ನನ್ನ ಭಾಮ ಇದೊಬ್ಬ ಫೂಲ್ ಇದ್ದಾನೆ, ಅವನಿಗೆ ಈ ಕೆಲಸ ಕೊಡಬೇಕು ಅಂತ ನನ್ನ ಹೆಂಡತಿ ಹಠ ಹಿಡಿದಾಳೆ. ಡೋಂಟ್ ವರಿ, ಬೇರೆ ಕಡೆ ಟ್ರೈ ಮಾಡಿ, ದೇವ್ರಿದ್ದಾನೆ. ನಿಮ್ಮಂತ ಆಷಾಢಭೂತಿಗಳು ಇರೋದ್ರಿಂದಾನೇ ನಮ್ಮಂತ ವಿದ್ಯಾವಂತರಿಗೆ ಹೀಗಾಗಿರೋದು. Being a BA graduate in economics, I'm selling the cinema tickets in black market. Why? Because I don't want to die. Why? ಹಸಿವು, ಬಡತನ, ನಿರುದ್ಯೋಗ, ಈ ಮೂರೇ ನಮ್ಮ ಶತ್ರುಗಳು. ದಿನ ಎಲ್ಲ ದುಡಿದ್ರು ಹೊಟ್ಟೆ ತುಂಬಲ್ಲ, ಬಡತನ ನೀಗೋಲ್ಲ, ಎಷ್ಟು ಓದಿದ್ರು ಕೆಲಸ ಸಿಕ್ಕೋಲ್ಲ. ಇವತ್ತು BA BCom MA ಓದಿರುವ ಹುಡುಗರು ಅದೆಷ್ಟು ಜನ ಕೆಲಸ ಇಲ್ಲದೆ ಅಲಿತಿದಾರು. ಇವತ್ತು ಯೋಗ್ಯತೆಗೆ ಬೆಲೆ ಇಲ್ರಪ್ಪ, ಶಿಫಾರಸು ಬೇಕು. ನನ್ನ ಬಂಧುಗಳೇ, ಸೀಟಿಗೆ ಲಂಚ, ಓಟಿಗೆ ಲಂಚ, ರಿಸಲ್ಟ್ಗೆ ಲಂಚ, ಕೆಲಸಕ್ಕೆ ಲಂಚ. ಲಂಚ ಇಲ್ಲದೆ ಯಾವುದು ನಡೀತಿಲ್ಲ. ಕರೆಕ್ಟ್. ನೀನು ಲಂಚ ತಗೊಂಡಿದ್ದಕ್ಕೆ ತಾನೇ ರೂಲಿಂಗ್ ಪಾರ್ಟಿ ನೀನು ತಬ್ಬಿದ್ದು. ಸುಳ್ಳು ಸುಳ್ಳು ಕಣ್ರಪ್ಪ, ನಂಬೇಡಿ. ಅವರು ಮಾಡ್ತಿದ್ದ ಅನ್ಯಾಯವನ್ನ ಖಂಡಿಸ್ತೆ ಅಂತ ನನ್ನನ್ನು ಹೊರಗಾಕಿದ್ದಾರೆ. ಶಂಕರಪ್ಪ 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 ಶಂಕರಪ್ಪ. ತಾಳ್ಮೆ ತಾಳ್ಮೆ, ತಾಳಿದವನು ಬಾಳಿಯಾನು. ಶಂಕರಪ್ಪ ದಯವಿಟ್ಟು ಸ್ವಲ್ಪ ಸುಮ್ಮನೆ ರೀ. ಅವರು ನಿರುದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸ್ವಲ್ಪ ತಾಳ್ಮೆ ಇಟ್ಟು ಕೇಳಿ. ಕೇಳಲ್ಲ. ನಿನಗೆ ಇಷ್ಟ ಇಲ್ದ್ರೆ ಹೋಗಪ್ಪ. ಹೋಗಲ್ಲ. ಹೋಗ್ತಾ ಇಲ್ವೋ? ಚಪ್ಪಲಿ ಎಸಿತಿದ್ದೀರನಾ? ಬಂದ್ರೆ ನನ್ನ ಮಕ್ಕಳು ಅದು ಯಾರು ಬರ್ತೀರ ನೋಡೇ ಬಿಡ್ತೀನಿ ಇವತ್ತು. ಇವರೆಲ್ಲ ನಮ್ಮ ರಾಜಕೀಯ ಶತ್ರುಗಳು, ಹಣ ಕೊಟ್ಟು ಕಳಿಸಿರೋ ಕೂಲಿಗಳು, ಗಲಾಟೆ ಮಾಡೋಕೆ ಅಂತ ಬಂದಿರೋರು. ಈಗ ನೀವು ಮಾತಾಡಿ ಸರ್. ಅದ್ಯಾವ ನನ್ನ ಮಗ ಬರ್ತಾನೆ, ನಾನು ನೋಡ್ತೀನಿ. ಮಾತಾಡಿ ಸರ್. ನಮ್ಮ ನಾಡಿಗೆ ಬೇಕಾಗಿರೋದು ಇಂಥ ಯುವಕರು, ಬಿಸಿ ರಕ್ತದ ಹೊಸ ತರುಣರು, ಅನ್ಯಾಯ ಎದುರಿಸೋ ಗಂಡದೇ ಇರೋರು. ಎಂಥ ಚೂಟಿ ಹುಡುಗ, ಪಾದರಸ. ಅಷ್ಟೊಂದು ಗಲಾಟೆ ಮಾಡ್ತಿದ್ದ ಜನನ ಅದು ಯಾಕೆ ಕಂಟ್ರೋಲಿಗೆ ತಂದು ಬಿಟ್ಟ? ಸಾವುಕಾರ್ರೆ, ಅಂತ ಹುಡುಗರು ನಮ್ಮ ಪಾರ್ಟಿಲಿ ಇರ್ಬೇಕು. ನಮಸ್ಕಾರ. ಓ ನಮಸ್ಕಾರ ಅಮರ್, ಬಾ ಬಾ ಬಾ. ಇವರು ನಮ್ಮ ಬಡವರ ಪಕ್ಷದ ಕಾರ್ಯದರ್ಶಿ ವಿಕ್ಟರ್ ಜೈರಾಜ್. ನಮಸ್ಕಾರ ಸರ್. ನಮಸ್ಕಾರ. ಇವರು ಖಜಾಂಚಿ ಸುಂದರಮೂರ್ತಿ. ನಮಸ್ಕಾರ. ಇವರೆಲ್ಲ ನಮ್ಮವ್ರೆ. ನಮ್ ಸಾವುಕಾರರು ಇಷ್ಟೊತ್ತು ನಿನ್ನ ವಿಷಯನೇ ಹೇಳ್ತಾ ಇದ್ರು. ಈ ಹುಡುಗ BA ಓದಿ ಊಟಕ್ಕೋಸ್ಕರ ಸಿನಿಮಾ ಥಿಯೇಟರ್ ಮುಂದೆ ಬ್ಲಾಕ್ ನಲ್ಲಿ ಟಿಕೆಟ್ ಮಾಡ್ತಿದ್ದಾನೆ ಅಂತಂದ್ರೆ ನಮ್ಮ ದೇಶದಲ್ಲಿ ವಿದ್ಯಾವಂತರಿಗೆ ಏನು ಬೆಲೆ ಇದೆ ಅಂತ ತಿಳ್ಕೊಳ್ಳಿ. ನನಗಂತೂ ಈ ಹುಡುಗನ ಕಷ್ಟ ಕೇಳಿದ್ರೆ ಕರುಳು ಚುರುಕನ್ನುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅಮರ್, ನಿನಗೆ ಕೆಲಸ ಕೊಡೋಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ನೀನು ನನ್ನ ಶಿಷ್ಯನಾಗಿ ರಾಜಕೀಯಕ್ಕೆ ತುಮಕು, ನಾನು ನಿನ್ನನ್ನು ಮುಂದಕ್ಕೆ ತರ್ತೀನಿ. ನನಗೆ ರಾಜಕೀಯ ಬಿಡಿ ಸರ್, ದುಡಿಯೋಕೇನಾದ್ರೂ ಕೆಲಸ ಕೊಡಿ ಸಾಕು. ಇದು ಬಡವರ ಪಕ್ಷ ಅಪ್ಪ, ದೀನರ ಉದ್ಧಾರನೇ ನಮ್ಮ ಪಾರ್ಟಿಯ ಉದ್ದೇಶ. ಸಾವುಕಾರ್ರೆ, ಪಾರ್ಟಿ ಇಸ್ ದ ಮ್ಯಾಡ್ನೆಸ್ ಆಫ್ ಮೆನಿ ಫಾರ್ ದ ಗೇನ್ ಆಫ್ ಯು ಅಂತ ಒಬ್ಬ ಮಹನೀಯ ಹೇಳಿದಾನೆ. ನನಗ್ ಬೇಕಾಗಿರೋದು ಊಟಕ್ಕೊಂದು ದಾರಿ, ದುಡಿಯೋಕ್ಕೊಂದು ಅವಕಾಶ ಅಷ್ಟೇ. ಓಹ್ ಸರಿ, ನಿನ್ನಿಷ್ಟ. ಆಡಳಿತ ಪಕ್ಷದಿಂದ ನಾನು ಹೊರಗೆ ಬಂದಿದ್ರು ನನ್ನ ಇನ್ಫ್ಲೂಯೆನ್ಸ್ ಇನ್ನೂ ಕಮ್ಮಿ ಆಗಿಲ್ಲ. ನಿನಗೊಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ತುಂಬಾ ಸಂತೋಷ ಸರ್, ನಾನು ಬರ್ತೀನಿ. ಅಪೋಸಿಷನ್ ಪಾರ್ಟಿ ಎನ್ನುವುದು ಒಂದು ಬೂತ್ ಕನ್ನಡಿ ಇದ್ದ ಹಾಗೆ. ರೂಲಿಂಗ್ ಪಾರ್ಟಿಯವರು ಏನೇ ಒಂದು ಸಣ್ಣ ತಪ್ಪು ಮಾಡಿದ್ರು ಅದನ್ನು ದೊಡ್ಡದಾಗಿ ಎತ್ತು ತೋರಿಸೋದೇ ಅದರ ಡ್ಯೂಟಿ. ನನಗೆ ತತ್ವ ಅರ್ಥವಾಗ್ಲಿಲ್ಲ. ಪಾಲಿಟಿಕ್ಸ್ ಅನ್ನೋದೇ ಹಾಗೆ. 30 ವರ್ಷದಿಂದ ಅದರಲ್ಲೇ ಮುಳುಗಿರೋ ನನಗೆ ಎಷ್ಟು ಅರ್ಥವಾಗಿಲ್ಲ. ನೀವೆಲ್ಲ ಇನ್ನು ಮಕ್ಕಳಿದ್ದಾಗೆ. ನನ್ನ ಭಾಷಣ ಕೇಳಿದ್ರ? ಸರ್ಕಾರನ ಅದು ಯಾಕೆ ಅಟ್ಯಾಕ್ ಮಾಡಿದೆ ನೋಡಿದ್ರ? ಹೇಳಿದೆ ಸಾವುಕಾರ. ಸಾವುಕಾರ್ರೆ, ಪೊಲೀಸ್ ಜೀಪ್ ಬರ್ತಾ ಇದೆ. ಅರೆಸ್ಟ್ ಮಾಡಕ್ ಬಂದಿರ್ಬೇಕು. ಮಾಡ್ಲಿ ಬಿಡಿ,
ಅದು ಒಂಥರ ಪಬ್ಲಿಸಿಟಿನೇ. ಓ ಅಮರ್, ನೀನೇನಯ್ಯ? ಬಾಬಾ ಬಾಬಾ. ಆಹಾ, ನಿನ್ನ ಈ ಡ್ರೆಸ್ ನಲ್ಲಿ ನೋಡ್ತಿದ್ರೆ ಅದೇನು ಸಂತೋಷವಾಗುತ್ತೋ. ಇದೆಲ್ಲ ನೀವು ಹಾಕಿದ ಭಿಕ್ಷೆ ಸಾವುಕಾರ್ರೆ. ನನ್ನ ಪಾಲಕ್ ನೀವೇ ದೇವ್ರು. ನೋ ನೋ ನೋ, ನನ್ನನ್ನು ದೇವ್ರು ಮಾಡ್ಬೇಡಪ್ಪ. ವಿಕ್ಟರ್ ಜೈರಾ, ಈ ಮುಖ ನೋಡಿ. ಹೀಗೆ ಹೀಗೆ ಇದ್ದ ನನ್ನ ಹಿರಿ ಮಗ, ಇದೇ ವಯಸ್ಸು. ಯು ಆರ್ ಜಸ್ಟ್ ಲೈಕ್ ಮೈ ಸನ್. ಸಾವುಕಾರ್ರೆ, ನೀವು ಮಾಡಿರೋ ಸಹಾಯ ನಾನು ಯಾವತ್ತೂ ಮರೆಯೋಲ್ಲ. ಹಾಗನ್ಬೇಡಪ್ಪ. ಮರಿಬೇಕಾದ ಕಾಲ ಬಂದಾಗ ಮರಿಲೇಬೇಕಾಗುತ್ತೆ. ಹೌದಪ್ಪ, ನಾನು ಅಪೋಸಿಷನ್ ಪಾರ್ಟಿ ಲೀಡರ್, ನೀನು ಸರ್ಕಾರಿ ನೌಕರ. ನಾಳೆ ಮಿನಿಸ್ಟರ್ ನನ್ನ ಅರೆಸ್ಟ್ ಮಾಡು ಅಂದ್ರೆ ಆಗಲ್ಲ ಅಂತೀಯೇನು? ದಯವಿಟ್ಟು ಅಂತ ಪರಿಸ್ಥಿತಿ ಬರೋಹಾಗೆ ಮಾಡಬೇಡಿ. ಓ ಪರವಾಗಿಲ್ಲಯ್ಯ. ಕಾಕಿ ಬಟ್ಟೆ ಹಾಕಿದ ತಕ್ಷಣ ಮುಸುಕ್ನಲ್ಲೇ ಕೂತ್ಬಿಟ್ಟ. ಇವನ್ ನಮ್ಮ ಅಮರು. ಇವನ್ ಯಾವಾಗ ಪೊಲೀಸ್ನವನಾದ? ಗುರು ಡೇಂಜರು, ಲಗಾಪಿಗೆ ಹಾಕ್ಬಿಡ್ತಾನೆ. ಅಯ್ಯಪ್ಪ. ಭೂಪತಿ, ಮರ್ಯಾದೆಯಿಂದ ಹೊರಗಡೆ ಬಾ. ಭೂಪತಿ, ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ರಲ್ಲ. ತುಂಬಾ ಬ್ಯೂಟಿಫುಲ್. ಬುದ್ಧಿಗಿದೆ ಇದೆಯಾ? ಬನ್ನಿ ಹೇಳ್ಕೊಂಡು ಹೋಗೋಣ. ಸ್ವಲ್ಪನಾದ್ರೂ ಸೆನ್ಸ್ ಬೇಡ? ಹೋದ್ರಿ ಈ ಬೋರ್ನ? ಲೇಡೀಸ್ ಟಾಯ್ಲೆಟ್. ಲೇಡೀಸ್ ಟಾಯ್ಲೆಟ್ ಯಾಕೆ ಒಳಗ್ ಬಂದ್ರಿ? ಮೇಡಮ್, ಇದ್ರೊಳಗೆ ಒಬ್ಬ ಕಳ್ಳ ಹೋದ, ಅವನ್ನ ನಾನು ಫಾಲೋ ಮಾಡ್ಕೊಂಬಂದೆ. ಯಾರಿಗ್ರಿ ಹೇಳ್ತೀರಿ ಕತೆನಾ? ಏ ಕಮಲಾ, ಹೋಗಿ ಮ್ಯಾನೇಜರ್ ಕರ್ಕೊಂಬ. ಆಶಾ, ನಮ್ಗೆ ಯಾಕೆ, ಬಾರೆ ಹೋಗೋಣ. ನೀ ಸುಮ್ನೆ ಇಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹೇ ಮಿಸ್ಟರ್, ಎಷ್ಟು ದಿವಸದ ಕೆಲಸ ಮಾಡ್ತಾ ಇದ್ದೀರಿ? ಮೇಡಮ್, ನಾನೊಬ್ಬ ಪೊಲೀಸ್ ಆಫೀಸರ್. ಐ ಆಮ್ ಆನ್ ಡ್ಯೂಟಿ. ಅದೇ ನಾನು ಕೇಳ್ತಾ ಇರೋದು. ಈ ಯೂನಿಫಾರ್ಮ್ ಹಾಕೊಂಡು ಇಂಥ ಕೆಲಸ ಮಾಡಬಹುದಾ? ಓ ಮ್ಯಾನೇಜರ್, ಕಂಪ್ಲೇಂಟ್ ನಂದು. ಮ್ಯಾನೇಜರ್, ಇವರು ಲೇಡೀಸ್ ಟಾಯ್ಲೆಟ್ ನಲ್ಲಿ ಔತ್ಕೊಂಡಿದ್ರು. ಅವ್ರು ಪೊಲೀಸ್ ಆಫೀಸರು. ಯಾರು ನನಗೇನು? ಇವರಿಗಿಂತ ಸುಪೀರಿಯರ್ ಆಫೀಸರ್ಸ್ ಎಲ್ಲ ನನಗೆ ಗೊತ್ತು. ಅವ್ರಿಗೆ ಹೇಳಿ ಇವ್ರನ್ನ ಲಾಕಪ್ ಹಾಕಿಸ್ತೀನಿ. ನೋಡೋದಕ್ಕೆ ಒಳ್ಳೆ ಶ್ರೀಮಂತರ ಮನೆ ಹುಡುಗಿ ತರ ಕಾಣಿಸ್ತೀರಾ. ಅದಕ್ಕೆ ನೋಡಿ, ನನ್ನ ಹೆಸರು ಅಮರ್ನಾಥ್, ಸಬ್ ಇನ್ಸ್ಪೆಕ್ಟರ್, ಕ್ರೈಮ್ ಬ್ರಾಂಚ್, ಎಚ್ ರೇಂಜ್. ಬಾಯ್. ಮ್ಯಾನೇಜರ್, ಏನ್ ಕಂಪ್ಲೇಂಟ್ ಬಂದ್ರು ನಾನೇ ತಂದ್ಕೊಡ್ತೀನಿ ಸರ್. ಮ್ಯಾನೇಜರ್ ಅಂತೆ ಮ್ಯಾನೇಜರ್. ಕಾಕಿ ಬಟ್ಟೆ ನೋಡಿದ್ರೆ ಸಾಕು ಹೆದರ್ಕೊಂಡು ಸಾಯ್ತಾರೆ. ಸ್ಟುಪಿಡ್. ಏ ಆಶಾ, ಪಿಕ್ಚರ್ ಶುರು ಆಗುತ್ತೆ, ಬಾರೆ ಹೋಗೋಣ. ಪಿಕ್ಚರ್ ನಾಳೆ. ಇವತ್ತು ಅವನಿಗೇನು ಮಾಡ್ತೀನಿ ನೋಡು. ಏನೇ ಮಾಡ್ತೀಯಾ? ಈಗೇನೇ ಮಾಡ್ತೀಯಾ? ನಾಳೆ ಪೇಪರ್ ನೋಡು. ಪ್ರತಾಪ್, ಪ್ರತಾಪ್, ಪ್ರತಾಪ್. ಆಶಾ, ಈ ಅತ್ತೆ ಬಿಡ್ವೇನೆ? ಸದ್ಯಕ್ಕೆ ಬೇಡ. ಪ್ರತಾಪ್, ಅಣ್ಣ ಬರ್ಲಿಲ್ವೇನೋ? ನಿಮ್ಮ ಅಣ್ಣ ನಮ್ಮಪ್ಪ ಯಾವತ್ತಾದ್ರೂ ನನ್ನ ಜೊತೆ ಬಂದಿದ್ದಾರಾ? ಅವರು ಬಿಸಿ ಬಿಸ್ನೆಸ್ ಮ್ಯಾಗ್ನೆಟ್ ಆಯ್ತೆ, ಊರ್ನೆಲ್ಲ ಇರ್ತಾರೆ. ನಿಮ್ ಮುದ್ದು ಮಗ ಇನ್ನೂ ಆಫೀಸಿಂದ ಬರ್ಲಿಲ್ವಾ? ಏನ್ ಮಾವನ್ ಮಗಳು ಇಷ್ಟು ದೂರ ಬಂದಿದ್ದು? ಪೊಲೀಸ್ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಒಂದು ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ. ನೀನೊಬ್ಬನ್ನ ಅರೆಸ್ಟ್ ಮಾಡ್ಲೇಬೇಕು, ಲಾಕಪ್ ಹಾಕ್ಲೇಬೇಕು. ಅವನ ಹೆಸರು ಇನ್ಸ್ಪೆಕ್ಟರ್ ಅಮರ್ನಾಥ್, ಕ್ರೈಮ್ ಬ್ರಾಂಚ್, ಎಚ್ ರೇಂಜ್. ಐ ಆಮ್ ಕರೆಕ್ಟ್? ನಿನಗೆ ಗೊತ್ತು? ಆಶಾ, ನಾವು ಪೊಲೀಸ್ನವ್ರು. ನಿನಗಿಂತ ಮೊದಲೇ ಅವ್ರು ನಿನ್ ವಿಚಾರನೆಲ್ಲ ವಿಚಾರಿಸ್ಕೊಂಡು ನೀನ್ ನನ್ನ ಹತ್ರ ಬಂದೇ ಬರ್ತೀಯ ಅಂತ ತಿಳ್ಕೊಂಡು ಅವ್ರು ನಿನಗಿಂತ ಮೊದಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀನೀಗೇನ್ ಮಾಡ್ತೀಯಾ? ಸುಮ್ಮನೆ ಇರ್ತೀನಿ. ಪನಿಷ್ಮೆಂಟ್ ಕೊಡಲ್ವಾ? ತಪ್ಪು ಮಾಡಿದವ್ರು ಮಾತ್ರ ಪನಿಷ್ ಮಾಡೋದು. ಅವ್ನು ಮಾಡಿ ತಪ್ಪಲ್ವಾ? ಯಾವ ಆಶಾ, ಡ್ಯೂಟಿ ಮೇಲಿರೋ ಪೊಲೀಸ್ನವ್ರು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಬರ್ಬೋದು. ಅವ್ರಿಗೆ ಅಡ್ಡಿ ಮಾಡಿದ್ದು ನಿನ್ ತಪ್ಪು. ಎಷ್ಟೇ ಆದ್ರೂ ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್.
ಬಿಟ್ಕೊಡ್ತೀಯಾ? ನನಗೂ ಬುದ್ಧಿ ಇಲ್ಲ. ಇನ್ನು ನೆಚ್ಕೊಂಡು ನನ್ನ ಫ್ರೆಂಡ್ಸ್ ಹತ್ರ ಜಂಬಾ ಕೊಚ್ಕೊಂಡೆ. ಬರ್ತೀನಿ. ಆಶಾ, ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗಮ್ಮ. ಏನು ಬೇಡ, ನನಗೆ ಕೋಪ ಬಂದಿದೆ. ಏನಯ್ಯ ನೀನು? ನಿನ್ನ ಮಗಳು ಬಂಗಾರದಂತ ಮೀನಿಗೆ ಗಾಳ ಹಾಕಿದ್ರೆ ಬೇಡ ಅಂತ ತಡೆಯುವುದಾ? ಇಂಥ ವಿವೇಕ ಉಂಟಾ? ಏನ್ ಸೌಕಾರ್ಯ ನೀವು? ಆ ಇನ್ಸ್ಪೆಕ್ಟ್ರು ಬಂಗಾರದ ನಿನ್ನೆ ತನಕ ಇನ್ಸ್ಪೆಕ್ಟ್ರು, ಇವತ್ತು ಅಸಿಸ್ಟೆಂಟ್ ಕಮಿಷನರ್, ನಾಳೆ ನಂಗೇನಾದ್ರೂ 10 ಜನ ಹೆಣ್ಮಕ್ಳು ಇದ್ದಿದ್ರೆ ಎಲ್ರನ್ನೂ ಅವನಿಗೆ ಕೊಟ್ಟು ಮದುವೆ ಮಾಡ್ಬಿಡ್ತಿದ್ದೆ. ಸೀತಾರಾಮು, ನಿಂಗೆ ದೂರದೃಷ್ಟಿನೇ ಇಲ್ವಲ್ಲಪ್ಪ. ನಮ್ಮ ರಾಜಕೀಯ ಚದುರಂಗಕ್ಕೆ ಅಮರ್ನಾಥ್ನಂತ ವ್ಯಕ್ತಿಗಳು ಬೇಕೇ ಬೇಕು. ಸಂಬಂಧದಿಂದ ಅವನನ್ನು ಕಟ್ಟಾಕಿದ್ರಂತೂ ಸಲೀಸು. ಸೀತಾರಾಮು, ಲಾಭ ಬರುತ್ತೆ ಅನ್ನೋ ಆಗಿದ್ರೆ ಕಣ್ಣು ಮುಚ್ಚಿಕೊಂಡು ಕೊಚ್ಚೆಗಾದ್ರೂ ಕಾಲಿಡಬೇಕು, ಮೂಗು ಮುಚ್ಚಿಕೊಂಡು ತಿಪ್ಪೆಗಾದ್ರೂ ಕೈ ಹಾಕ್ಲೇಬೇಕು. ಕೂತ್ಬಿಡು ವಾಲ್ಗ. ಆಶಾ ಹುಷಾರಿಲ್ಲ? No. She's all right. Nothing to worry. There is happiness for you. ನೀವು ತಂದೆ ಆಗ್ತೀರಿ. Is it? Yes. Oh, thank you, doctor. Thank you. Asha! Asha! Oi, Asha! ಮಗುನು ಅಮ್ಮನ ಇಬ್ಬರನ್ನ ಎತ್ಕೊಂಡಿದ್ದೀನಲ್ಲ. ಆಶಾ, ಸೋ ಹ್ಯಾಪಿ ಟುಡೇ, ಐ ಆಮ್ ಸೋ ಹ್ಯಾಪಿ. ಹೌದಾ? ತುಂಬಾ ಸಂತೋಷ ಕಣಮ್ಮ. ಅಂತೂ ನನ್ನ ಆಸ್ತಿಗೊಬ್ಬ ಅಧಿಕಾರಿ ಅಂತ ಅನ್ಕೊಟ್ಬಿಟ್ಟೆ, ಅದೇ ಸಂತೋಷ. ಮಾವ, ನಾಳೆ ಡ್ಯೂಟಿ ಮೇಲೆ ಬಾಂಬೆ ಹೋಗ್ತಾ ಇದ್ದೀನಿ. ಇವಳೇನೋ ಅಪ್ಪನ ಜೊತೆಲೇ ಇರಬೇಕು ಅಂತ ಆಸೆ ಪಟ್ಲು. ಬಸ್ರಿ ಬೈಕೆ ಯಾಕೆ ಬೇಡ ಅನ್ಲಿ ಅಂತ ಕರ್ಕೊಂಬಂದೆ ಅಷ್ಟೇ. ನಾಳೆ ಯಾವ ಫ್ಲೈಟ್ ಹೋಗ್ತಾ ಇದ್ದೀನಿ? ನಾಳೆ ಮಾರ್ನಿಂಗ್ ಫಸ್ಟ್ ಫ್ಲೈಟ್ ಹೋಗ್ತಾ ಇದ್ದೀನಿ. ನಾನು ಅದೇ ಫ್ಲೈಟ್ ಬಾಂಬೆಗೆ ಬರ್ತಾ ಇದ್ದೀನಿ. ನೋಡಿ, ಬೇಗ ಬಂದ್ಬಿಡಿ. ಆಶಾ, ಕೆಲಸ ಮುಗಿದ ತಕ್ಷಣ ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಕ್ಯಾಚ್. ಡ್ಯಾಡಿ, ಡ್ಯಾಡಿ ಏನಾಯ್ತು ಡ್ಯಾಡಿ? ಏನಾಯ್ತು ಮಾ? ಚೆಸ್ಟ್ ಪೇನಾ? ಮೊದಲು ಡಾಕ್ಟರ್ ಹತ್ರ ತೋರಿಸಿ ನಡಿ. ಹೋಗೋಣ ಬನ್ನಿ. ಡೋಂಟ್ ವರಿ, 2 ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಮೊನ್ನೆ ಡೆಲ್ಲಿಲೂ ಹೀಗೆ ಆಗಿತ್ತು. ನೋಡಿ, ನಿಮ್ ಟ್ರಿಪ್ ಕ್ಯಾನ್ಸಲ್ ಮಾಡಿ ಮುಂಚೆ ಡಾಕ್ಟರ್ ಹತ್ರ ತೋರಿಸಿ ನಡೀರಿ. ಅಮ್ಮ, ನನ್ಗೊಂದು ಫೇವರ್ ಮಾಡ್ತೀಯಾ? ಹೇಳಿ ಮಾ. ಫಾರಿನ್ ಕೊಲಾಬ್ರೇಷನ್ ಅಲ್ಲಿ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳು ಇದರಲ್ಲಿದೆ. ಇದನ್ನು ಭದ್ರವಾಗಿ ನನ್ನ ಫ್ರೆಂಡಿಗೆ ತಲುಪಿಸ್ಬಿಡ್ತೀಯಾ? ಓಕೆ. ತಗೋ. ಯಾರಿಗೆ? ನಾನು ಮನೆಗೆ ಹೋಗಿ ಫೋನ್ ಮಾಡ್ತೀನಿ. ಅವ್ರು ಏರ್ಪೋರ್ಟ್ ನಲ್ಲಿ ಬಂದು ಕಲೆಕ್ಟ್ ಮಾಡ್ಕೊತಾರೆ. ಅವ್ರ ಹೆಸರು ರಿಚರ್ಡ್ ಲೂಯಿಸ್ ಅಂತ. ನೀವು ಹೋಗಿ ಡಾಕ್ಟರ್ ಹತ್ರ ತೋರಿಸಿ. Your attention please. IC-105 to Bombay is ready for departure. Passengers are requested to Time. come in for ನೀವು security check. ನಾ ಬರಲ್ಲ? ಬರ್ತೀನಿ ಆಶಾ. Thank you. ಓಕೆ, ರೀ, ನಿಮ್ ಬ್ರೀಫ್ ಕೇಸ್. ಥ್ಯಾಂಕ್ ಯು. ನಾ ಬರಲ್ಲ?
ನೀವು ಹೋಗಿ ರೆಸ್ಟ್ ತಗೊಳ್ಳಿ. Passenger from Bangalore is requested to contact inquiry counter. Thank you. Yes, I am Amarnath. What's the message? He is waiting for you, sir. Excuse me. आप इंस्पेक्टर अमरनाथ साहब? Glad to meet you. I am Inspector Lakshman, Bombay Crime Branch. आपको ले जाने के लिए आया. चलिए. Mr. Amarnath, I am Richard Lloyd. Hello. I had a phone call from Mr. Sitaram. He has sent a briefcase for you. Thank you. It's okay. Chalo. Good morning, officer. Good morning, sir. I am Satish Chaudhary. Please take your seat. Thank you, sir. The purpose I called you all here is this. ಇಂಟರ್ನ್ಯಾಷನಲ್ ಸ್ಮಗ್ಲರ್ ಒಬ್ಬ ಆಗಾಗ ನಮ್ಮ ದೇಶಕ್ಕೆ ಬಂದೋಗ್ತಿದ್ದಾನೆ ಅಂತ ಗೊತ್ತಾಯ್ತು. ಹಿ ಈಸ್ ವಾಂಟೆಡ್ ಬೈ 10 nations. ಆತನಿಗೆ ನಮ್ಮ ದೇಶದ ಎಲ್ಲಾ ಸ್ಟೇಟ್ಗಳಲ್ಲೂ ಕಾಂಟ್ಯಾಕ್ಟ್ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ನಿಮ್ಮ ರಾಜ್ಯಗಳಲ್ಲಿ ಆತನಿಗೆ ಯಾರ ಜೊತೆ ಸಂಬಂಧ ಇದೆ ಅಂತ ಕಂಡುಹಿಡಿಬೇಕಾಗಿದೆ. ಅದಕ್ಕೋಸ್ಕರ ನಿಮ್ಮನ್ನು ಕರೆಸಿದ್ದು. ಪ್ಲೀಸ್ ಕಮ್. ಪ್ಲೀಸ್ ಕಮ್. Please sit down. On karo. Okay, sir. खोया 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 खोया. ಇವನ್ ಒರಿಜಿನಲ್ ನೇಮ್ ಕೊಯಾ ಕೊಯಾ ಅಟಾಚಿ ಅಂತ. ಇವನು ಒಂದೊಂದು ದೇಶದಲ್ಲಿ ಒಂದೊಂದು ಹೆಸರು ಬದಲಾಯಿಸ್ಕೊಳ್ತಾನೆ, ವೇಷನು ಬದಲಾಯಿಸ್ಕೊಳ್ತಾನೆ. ಇವನಿಂದ ನಮ್ಮ ದೇಶದ ಮಿಲಿಟರಿ ರಹಸ್ಯ ಲೀಕ್ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ಇವನು ನಮ್ಮ ದೇಶದಲ್ಲೇ ಇದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅದರಲ್ಲೂ ಇವನ್ ಕಾಂಟ್ಯಾಕ್ಟ್ ಸೌತ್ ನಲ್ಲೇ ಹೆಚ್ಚು ಅಂತ ನ್ಯೂಸ್ ಬಂದಿದೆ. ನಿಮ್ಮ ರಾಜ್ಯಗಳಲ್ಲಿ ಇವನೇನಾದ್ರೂ ಕಂಡ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಅವ್ರು ಪಾರ್ಟಿ ಆಫೀಸ್ ಹೋಗಿದ್ದಾರೆ ಸರ್. ಮಿಸ್ಟರ್ ಸೀತಾರಾಮ್. ಓ ಅಮರ್. ಸೀತಾರಾಮ್, ಹೆಂಗಸ್ ಇಟ್ಕೊಂಡು ವ್ಯಾಪಾರ ಮಾಡೋ ನೋಡಿದ್ದೀನಿ. ಹತ್ತು ತಾಯಿ ಇಟ್ಕೊಂಡು ವ್ಯಾಪಾರ ಮಾಡೋ ನಿನ್ನಂತರ ಇವತ್ತೇ ನಾನು ನೋಡಿದ್ದು. ಅಮರ್, ಶಡಪ್. ತಾಯಿ ದೇಶದ ರಹಸ್ಯಗಳನ್ನೆಲ್ಲ ಹಣಕ್ಕೋಸ್ಕರ ಪರಬಾರೆ ಮಾಡ್ತಿರೋ ನಿಮ್ಮಂತ ದೇಶದ್ರೋಹಿಗಳಿಗೆ ನನ್ನ ಹೆಸರು ಹೇಳಿ ಹೋಗಿದ್ದಾನಲ್ಲ ಸೀತಾರಾಮ್. ನೀನು ಮಾಡ್ತಿರೋ ಅನ್ಯಾಯಕ್ಕೆ, ದ್ರೋಹಕ್ಕೆ ಸ್ವಂತ ಅಳಿಯನ್ನ, ಅದು ಒಬ್ಬ ಪೊಲೀಸ್ ಆಫೀಸರ್ನ ಉಪಯೋಗಿಸ್ಕೊಳ್ಳೋ ಧೈರ್ಯ ಬಂತ ನಿನಗೆ? ಅಮರ್, ನಿನ್ನಂತ ಒಬ್ಬ ಆರ್ಡಿನರಿ ಪೊಲೀಸ್ ಇನ್ಸ್ಪೆಕ್ಟರ್ನ ನನ್ನಂತ ಒಬ್ಬ ಶ್ರೀಮಂತ ಒಪ್ಪಿ ಅಳಿನಾಗ್ ಮಾಡ್ಕೊಂಡಿದ್ದೆ ಇಂಥ ಕೆಲ್ಸಕ್ಕೆ ಸಹಾಯ ಆಗ್ಲಿ ಅಂತ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತು ತಾನೆ? ಯಾಕೆ ಸುಮ್ನೆ ಒದ್ದಾಡ್ತೀಯ? ನೀನೇನೇ ಮಾಡಿದ್ರು ನನ್ನ ಮೈ ಮೇಲೇನು ಒಂದು ಕೂದಲು ಅಲ್ಲಾಡ್ಸಕ್ಕಾಗಲ್ಲ. ಕೌಂಟ್ರಲ್ ಹೇಳ ಮೇಲೆ ಇಲ್ಲ ಮತ್ತೆ ಹೇಳ್ಕೊಂಡು ಹೋಗ್ಲ ನಿನ್ನ. ಅಮರ್, ಸರ್, ಇವನು ದೊಡ್ಡ ಮನುಷ್ಯ, ಸಭ್ಯ ಅಂತ ತಿಳ್ಕೊಂಡು ಇವನ ಜೊತೆ ಸಂಬಂಧ ಬೆಳೆಸ್ಬಿಟ್ಟೆ. ಇವನು ದೊಡ್ಡ ದ್ರೋಹಿ ಸರ್. ಇಂಥವ್ರು ನಿಮ್ ಪಾರ್ಟಿಲಿ ಇರಬಾರ್ದು. ಇವನು ನಮ್ಮ ದೇಶಕ್ಕೆ ಕ್ಯಾನ್ಸರ್ ಇದ್ದಾಗೆ. ಶಾಂತಿ ಅಮ್ಮ, ಶಾಂತಿ. ಇದಕ್ಕೆಲ್ಲ ಇಷ್ಟೊಂದು ಎಮೋಷನ್ ಆಗಬಾರ್ದು. ಬ್ಲಡ್ ಪ್ರೆಷರ್ ರೈಸ್ ಮಾಡ್ಕೋಬಾರ್ದು. ನಮ್ ಸೀತಾರಾಮು ಒಳ್ಳೆಯವನಲ್ಲ,
ಅಷ್ಟೇ ತಾನೇ? ಅಷ್ಟೇ ತಾನೇ ಅಂತಿರಲ್ಲ ಸರ್. ನಿಮ್ಗೆ ಹೇಗೆ ಹೇಳಿ? ಇವನಿಗೂ ಒಬ್ಬ ಇಂಟರ್ನ್ಯಾಷನಲ್ ಸ್ಮಗ್ಲರ್ಗೂ ಸಂಬಂಧ ಇದೆ. ಅದಕ್ಕೆ ಏನ್ ಮಾಡ್ತೀವಿ ಈಗ? ಏನು ಮಾಡ್ತೀನ? ಇವನ್ನ ಪೊಲೀಸ್ ಸ್ಟೇಷನ್ ಒದ್ದು ಹೇಳ್ಕೊಂಡೋಗಿ ನಿಜ ಕಕ್ಕಿಸ್ತೇನೆ. ಇವನ್ ನಡೆಸ್ತಾ ಇರೋ ದ್ರೋಹಿಗಳು ವ್ಯೂಹನ ಬೆಚ್ಚಿ ಇವನ್ ನಿಜ ಸ್ವರೂಪ ಏನಂತ ಪ್ರಪಂಚಕ್ಕೆ ತೋರಿಸ್ತೇನೆ. ಆಮ, ನೀನ್ ಮಹಾಭಾರತ ಓದಿದ್ದಿ ತಾನೆ? ಸರ್, ಅದರಲ್ಲಿ ಅಭಿಮನ್ಯು ಹೀಗೆ ನಿನ್ನ ಹಾಗೆ ಬಿಸಿ ರಕ್ತದ ಯುವಕ. ಯುದ್ಧವಾದರೆ ಶಿವನ ಹಣೆ ಮೇಲೆ ಬೆವರು ಬರಿಸ್ತೀನಿ ಅಂತ ಬಡಾಯಿ ಕೊಚ್ಚಿಕೊಂಡು ಚಕ್ರವ್ಯೂಹಕ್ಕೆ ನುಗ್ಗದ. ಏನಾಯ್ತು ಕಡೆಗೆ? ನಿನಗಾಗಬಾರ್ದಪ್ಪ. ಕುತ್ಕೋ, ಸುಧಾರಿಸ್ಕೋ. ಅಷ್ಟು ತಾಳ್ಮೆ ನನಗಿಲ್ಲ ಸರ್. ಇವನ್ ಹೇಳ್ಕೊಂಡೋಗಿ ಒದ್ದು ಎನ್ಕ್ವೈರಿ ಮಾಡಿ ಜೈಲ್ಗೆ ಹಾಕ್ಸೋ ತನಕ ನನಗೆ ಸಮಾಧಾನ ಇಲ್ಲ. ರಾಮ್, ಅಮ್ಮ, ಆ ಕೆಲಸ ನಿನ್ನಿಂದ ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾವ ಚಕ್ರ ವ್ಯೂಹವನ್ನು ನೀನು ಭೇದಿಸಬೇಕು ಅಂತ ಹಾರಾಡ್ತಿದೀಯೋ ಅದರಲ್ಲಿ ಆ ವ್ಯೂಹದಲ್ಲಿ ನೀನು ಒಬ್ಬ. ಅದಕ್ಕೆ ನೋ, ಇಂಪಾಸಿಬಲ್. ನಥಿಂಗ್ ಇಸ್ ಇಂಪಾಸಿಬಲ್ ಟು ಸಾವ್ಕಾರ್ ಶಂಕರಪ್ಪ ಮಗು. ಈ ನಿಮ್ಮ ಮಾವ ನಮಗೋಸ್ಕರ ಕೆಲಸ ಮಾಡ್ತಿದ್ದ. ಇಂಥ 10 ಜನ ಶ್ರೀಮಂತರು ನಮ್ಮ ಪಾರ್ಟಿಗೋಸ್ಕರ ದುಡಿತಿದ್ದ. ಅವರ ಪೈಕಿ ನೀನು ನೋ, ನಿನಗೆ ತಿಳಿದ ಹಾಗೆ ನಮ್ಮ ಪಾರ್ಟಿಗೋಸ್ಕರ ಕೆಲಸ ಮಾಡ್ತಿದ್ದಿ. ನೋ, ಇದನ್ನ ನಂಬಲ್ಲ. ಕೂಕಂಡ ತಕ್ಷಣ ನಿಜ ಸುಳ್ಳಾಗುತ್ತೆ. ನಾನು ನಿನ್ನನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿದೆ. ಯಾಕೆ? ನನ್ನ ಉಪಯೋಗಕ್ಕೆ. ಅನಿಲ್ ರಾಜ್ ಇದ್ದ ಜಾಗವನ್ನು ನಿನಗೆ ತಿಳಿಸಿ ಅವನ್ನ ನಿನ್ನಿಂದ ಕೊಲ್ಲಿಸ್ತೆ. ಯಾಕೆ? ಅವನ್ನ ಮುಂದಿಟ್ಕೊಂಡು ವಿಧ್ವಂಸಕ ಕೆಲಸ ಮಾಡಿಸ್ತಿದ್ದೆ ನಾವು. ಅವನು ಜೀವ ಸಹಿತ ಸಿಕ್ಕಿದ್ದಿದ್ರೆ ನಮ್ಮ ಬಂಡವಾಳ ಬಯಲಾಗೋಗ್ತಿತ್ತು. ಆಶಾನ ನಿನಗೆ ಕೊಟ್ಟು ಮದುವೆ ಮಾಡಿಸ್ತೆ. ಯಾಕೆ? ಇಂಥ ಕಷ್ಟವಾದ ಕೆಲಸಗಳು ಸುಲಭವಾಗಿ ಮುಗಿದಿ. ನಿನ್ನ ನನ್ನ ಪಾಲಿಗೆ ದೇವರು, ನನ್ನ ಹಿತೈಷಿ ಅನ್ಕೊಂಡಿದ್ದೆ. ನೀವೆಲ್ಲ ಮನುಷ್ಯರ, ನಿಮಗೆಲ್ಲ ಮನಸ್ಸಾಕ್ಷಿ ಇರ್ತಿದ್ಯಾ? ನಾವು ಆಡ್ತಿರೋ ರಾಜಕೀಯ ಚದುರಂಗದ ಆಟದಲ್ಲಿ ದಯೆ, ನೀತಿ, ಪ್ರೀತಿ, ಮನಸ್ಸಾಕ್ಷಿ ಅನ್ನೋದಕ್ಕೆಲ್ಲ ಹಣನೇ ಇಲ್ಲ. ನಮಗೆ ಬೇಕಾಗಿರೋದು ಪದವಿ. ನೀವು ಮನುಷ್ಯರ ಪಿಶಾಚಿಗಳು. ನಾಳೆ ಈ ಫೋಟೋನ ನಾನು ಪೇಪರ್ ಕಳಿಸಿದ್ರೆ ನಿನ್ನೂ ಪಿಶಾಚಿ ಅಂತಾನೆ ಅಂತಾರೆ ಜನ. ಅಮರ್, ಬೆಟ್ಟಿಗೆನ ನೀನ್ ಅಟ್ಯಾಚಿ ಕೊಟ್ಟಿದ್ದಕ್ಕೆ ಸಾಕ್ಷಿ ಇದೆಯೋ ಹೊರತು ನಿಂಗೆ ನಿಮ್ಮ ಮಾವ ಕೊಟ್ಟಿದ್ದಕ್ಕೆ ಸಾಕ್ಷಿ ಏನಿದೆ? ದ್ರೋಹಿ ಅಂತ ಹೆಸರು ತಗೋತೀಯಾ? ಇರೋ ಕೆಲಸ ಕಳ್ಕೊತೀಯಾ? ಇಲ್ಲ ಮತ್ತೆ ಸಿನಿಮಾ ಟಿಕೆಟ್ ಮಾರಕ್ ಹೋಗ್ತೀಯಾ? ನಂಗೇನು ನಷ್ಟ ಇಲ್ಲ. ಸುಮ್ಮನೆ ಯಾಕೆ ಕಷ್ಟ ಪಡ್ತಿದ್ದೀಯ? ಅಭೇದ್ಯವಾದ ಚಕ್ರವ್ಯೂಹನ ನಾಶ ಮಾಡಕ್ ಹೋಗಿ ಕೆಟ್ಟ ಹೆಸರು ತಗೊಂಡು ಸಾಯ್ತೀಯೋ ಇಲ್ಲ ನಮ್ಮ ಜೊತೆಲೆ ಒಬ್ಬನಾಗಿ ಆನಂದವಾಗಿ ಬದುಕ್ತೀಯೋ ಹೇಳು. 2 ಗಂಟೆ ಕಾಲ ಅವಕಾಶ ಕೊಟ್ಟಿದ್ದೀನಿ. ಕಮಿಷನರ್ ಅವರ ಸನ್ನಿಧಿಗೆ. ಸರ್, ನನಗೆ ಅರಿವಿಲ್ಲದೆಯೇ ನನ್ನ ಕರ್ತವ್ಯಕ್ಕೆ ದ್ರೋಹ ಬಗೆದಿದ್ದೇನೆ. ಪ್ರಾಮಾಣಿಕವಾಗಿ ನನಗೆ ಕೆಲಸ ಮಾಡಲಾಗದ ಕಾರಣ ನನ್ನ ಕೆಲಸಕ್ಕೆ ರಾಜೀನಾಮೆಯನ್ನು
ಕಳುಹಿಸುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಂತಿ ಅಮರ್ನಾಥ್. ನಾನು ಸಾಯಲ್ಲ. ನಾನು ಖಂಡಿತ ಸಾಯಲ್ಲಮ್ಮ. ಹಲೋ, ಅಮರ್ ಸ್ಪೀಕಿಂಗ್. ಏನಮ್ಮ, ಏನ್ ನಿರ್ಧಾರ ಮಾಡಿದೆ? ನೀವು ಹೇಳಿದ್ದೆ ಸರಿ ಅಂತ ಸಾವುಕಾರ್ರೆ. ಇನ್ಮೇಲೆ ನಿಮ್ಮ ಜೊತೆಲೇ ಇರ್ತೀನಿ. ನೀವು ಹೇಳಿದ ಕೆಲಸನೇ ಮಾಡ್ತೀನಿ. ಗುಡ್, ವೆರಿ ಗುಡ್. ಏನ್ ಸುಡ್ತಾ ಇದ್ದೀರಾ? ಸತ್ಯ, ನ್ಯಾಯ, ನೀತಿ, ಧರ್ಮ, ಕರ್ತವ್ಯನ ಸುಡ್ತಾ ಇದ್ದೀನಿ ಆಶಾ. ಮಿಸ್ಟರ್ ಅಮರ್ನಾಥ್, ನಿಮ್ಮನ್ನು ನೋಯಿಸ್ಬೇಕು ಅಂತ ಸರ್ಚ್ ವಾರೆಂಟ್ ಕಳಿಸ್ಲಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ವಿಷಯ ನಿಮಗೆ ಗೊತ್ತೇ ಇದೆ. ಇಟ್ಸ್ ಆಲ್ ರೈಟ್ ಸರ್. ನನ್ನ ರಾಜೀನಾಮೆನ ಅಕ್ಸೆಪ್ಟ್ ಮಾಡಿ ದಯವಿಟ್ಟು ನಾನು ರಿಲೀವ್ ಮಾಡಿ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀವು ಕೆಲಸ ಬಿಟ್ಟು ನಿಮ್ಮ ಭವಿಷ್ಯಕ್ಕೆ ನೀವೇ ಸಮಾಧಿ ಕಟ್ತಾ ಇದ್ದೀರಾ? ಇಲ್ಲ ಸರ್, ಸಮಾಧಿ ಆಗಿರೋ ನನ್ನ ಭವಿಷ್ಯನ ಈಗ ನೆಲ ಬಗೆದು ಮೇಲೆ ಕೆತ್ತೀನಿ. ಮಹಾಜನಗಳೇ, ಈ ಅಮರನಾಥ್ ಯಾರು? ಪೊಲೀಸ್ ಹುದ್ದೆ ಹೇಳಿತ್ತು. ಇವರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ನಮ್ಮ ಪಾರ್ಟಿಗೆ ಬೆಂಬಲ ಕೊಡೋದಕ್ಕೆ. ದುರುದ್ಯೋಗ ಏನಾಯ್ತು? ರಾಜೀನಾಮೆ ಕೊಟ್ಟು ಯಾಕೆ? ಸರ್ಕಾರದ ಕಿರುಕುಳ ತಾಳ್ಲಾರ್ದು. ಅವ್ರು ಯಾಕೆ ಕಿರುಕುಳ ಕೊಟ್ಟರು ಗೊತ್ತಾ? ಅಮರನಾಥ್ ಜನಗಳನ್ನ ಲೂಟಿ ಮಾಡ್ತಿದ್ದ ಸಮಾಜಘಾತಕ ಅನಿಲ್ ರಾಜ್ನ ಕೊಂದ್ರು. ನಮ್ಮ ದೇಶದ ರಸ್ತೆಗಳನ್ನು ಹೊರದೇಶಕ್ಕೆ ತಗೊಂಡು ಹೋಗ್ತಿದ್ದ ಅಟ್ಯಾಚಿ ಹುಟ್ಟು ಅಡಗಿಸಿದ್ರು. ಇದು ಇವರು ಮಾಡಿದ ತಪ್ಪು. ಮಹಾಜನರೇ, ಸತ್ಯ ಹೇಳ್ತಿದ್ದೀನಿ. ಕರ್ತವ್ಯದಲ್ಲಿ ನಿಷ್ಠಾವಂತರಾಗಿ ನಡ್ಕೋತಿದ್ದ ಇವರ ವರ್ತನೆ ಆಡಳಿತ ಪಕ್ಷಕ್ಕೆ ಹಿಡಿಸ್ತಿದೆ. ದಿನೇ ದಿನೇ ಜನಪ್ರಿಯರಾಗ್ತಿದ್ದ ಇವರ ಶ್ರೇಯಸ್ಸು ಮೇಲಿನವರಿಗೆ ಸಹಿಸಲಿಲ್ಲ. ನಾಳೆ ಅವರ ಅನ್ಯಾಯಗಳೆಲ್ಲ ಎಲ್ಲಿ ಬಹಿರಂಗವಾಗುತ್ತೋ ಅಂತ ಹೆದರಿ ಇವ್ರನ್ನ ಹೊರಗೆ ತಳ್ಳಿದ್ರು. ಸ್ನೇಹಿತರೆ, ಬಂಧುಗಳೇ, ರಾಜಕೀಯ ನನಗೆ ಗೊತ್ತು, ಪ್ರಜಾಪ್ರಭುತ್ವ ಅಂದ್ರೆ ನನಗೆ ಗೊತ್ತು. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಗೊತ್ತಿಲ್ಲದ ಜನಗಳಿಗೆ ಇವರು ಯಾವ ರೀತಿ ವಂಚನೆ ಮಾಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತು. ನಾನು ರಾಜಕೀಯಕ್ಕೆ ಕಾಲಿಟ್ಟಿರೋದೇ ಇಂಥ ಗೋಮುಖ ವ್ಯಾಘ್ರಗಳನ್ನ ನಾಶ ಮಾಡೋಕೆ. ನನ್ನ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಆಡಿದ ಮಾತನ್ನು ಉಳಿಸ್ಕೋತೀನಿ. ಇದಕ್ಕೆ ನಮ್ಮ ನಾಯಕರಾದ ಸಾವುಕಾರ್ ಶಂಕರಪ್ಪನವರೇ ಸಾಕ್ಷಿ.
ಕಂಗ್ರ್ಯಾಚುಲೇಷನ್, ನಿಮಗ್ ಗಂಡ್ಮಗು ಆಗಿದೆ. ಥ್ಯಾಂಕ್ ಯು. ಬಟ್ ಆ ಮಗು ಮೂಕಾಗಿ ಹುಟ್ಟಿರ್ಬೇಕು. 3 ತಿಂಗಳಾದ್ಮೇಲೆ ನಿರ್ಧಾರವಾಗಿ ಹೇಳ್ಬಹುದು. ಡಾಕ್ಟರ್, ಸಾರಿ, ಅಂಟಿಲ್ ದಟ್ ಐ ಕಾಂಟ್ ಸೇ. ಆಶಾ, ಮುಟ್ಬಿಡಿ. ಆಶಾ, ನಿಮ್ ಪಾಪದ ಪ್ರಾಯಶ್ಚಿತ ಅನುಭವಿಸ್ತಾ ಇದೆ ನನ್ ಕಂದ. ನಿಮ್ ನೆರಳು ಬಿದ್ರೆ ಅದು ಉಳಿಯೋದಿಲ್ಲ. ದೂರ ಇರಿ. ಆಶಾ, ಇನ್ನೊಂದ್ಸಲ ನಿನ್ನ ಬಾನಿಂದ ಹೆಸರನ್ನ ಕೂಗ್ಬೇಡ. ಜನ್ಮ ಕುಚ್ಕೊಂಡೆ ನಿನ್ನ ಕೀರ್ತಿನ ನಿನ್ನ ಮೊಮ್ಮಗ ವಂಶ ಪಾರಂಪರ್ಯವಾಗಿ ಹೊಗಳ್ತಿರ್ಬೇಕು ಅಂತ ದೇವರದಕ್ಕೆ ಅವಕಾಶ ಕೊಡದೆ ನನ್ನ ಮಗುನ ಮೂಕನಾಗಿ ಮಾಡ್ಬಿಟ್ಟ. ನೀನ್ ಯೋಚನೆ ಮಾಡ್ಬೇಡ ಬೇಬಿ. ನನ್ನ ಮೊಮ್ಮಗನಿಗೆ ಮಾತು ಬರ್ಸೋದಿಕ್ಕೆ ಎಷ್ಟು ಲಕ್ಷ ಬೇಕಾದ್ರೂ ಖರ್ಚು ಮಾಡ್ತೀನಿ. ಫಾರಿನ್ ಕಳಿಸಿ ಟ್ರೀಟ್ ಮಾಡಿಸ್ತೀನಿ. ಮೊದಲಿಂದ ಹೊರಟೋಗು. ಐ ಸೇ ಗೆಟ್ ಔಟ್. ಅಮರ್ ಮೇಲೆ ಜನಕ್ಕೆ ಸಿಂಪತಿ ಇದೆ. ಅವನು ಗುಡಿಸಿನಿಂದ ಬಂದವನು, ಬಡವ ಅಂತ. ಏನಾಗಿ ಅವನಿಗೆ ಜನಗಳನ್ನು ಒಲಿಸಿಕೊಳ್ಳೋ ಛಾತಿ ಇದೆ. ಅಂಥವನನ್ನ ನಾನು ಮುಂದೆ ನಿಲ್ಲಿಸಿದ ತಪ್ಪೇನು? ನಿಮಗೆ ನನಗೆ ಬೇಕಾಗಿರೋದೇನು? ಬರೀ ಹೆಸರ ಅಥವಾ ಹಣನ, ಇಲ್ಲ ಪದವಿನ? ನಿಜ ಸಾವುಕಾರ, ನೀವು ಹೇಳಿದ ಪಾಯಿಂಟ್ ಕರೆಕ್ಟ್. ನೋಡಿದ್ರ, ಇದು ನಮಗೆ ಬೇಕಾಗಿರೋದು. ಅಮರ್ನಾಥ್ ಗೆ ಜೈ, ಅಮರ್ನಾಥ್ ಗೆ, ಅಮರ್ನಾಥ್ ಗೆ, ಅಮರ್ನಾಥ್ ಗೆ, ಅಮರ್ನಾಥ್ ಗೆ, ಅಮರ್ನಾಥ್ ಗೆ, ಅಮರ್ನಾಥ್ ಗೆ, ಅಮರ್ನಾಥ್ ಗೆ. ಅಮರ್, ಪಾರ್ಟಿ ವರ್ಕಿಂಗ್ ಕಮಿಟಿ ರೆಸಲ್ಯೂಷನ್ ಪಾಸ್ ಮಾಡಿದೆ. ನಿನ್ನ ಹೆಸರಿನಲ್ಲಿ ಡೊನೇಷನ್ ಕಲೆಕ್ಟ್ ಮಾಡೋಣ ಅಂತ. ಅದಕ್ಕೆ ಹೆಸರು ಅಮರ್ನಾಥ್ ವೆಲ್ಫೇರ್ ಸ್ಕೀಮ್. ಎಲ್ಲಿ ಬಾಕ್ಸ್ಗಳನ್ನ ಓಪನ್ ಮಾಡಿ. ಇವೆಲ್ಲ ನಿಜವಾದ ನೋಟ್ಗಳು, ಬ್ಲಾಕ್ ಮನಿ. ದಾನ ಮಾಡಕ್ಕೆ, ಜನಗಳಿಗೆ ಓಟ್ ಕಿಟ್ಸಕ್ಕೆ. ಸಾವುಕಾರ್ರೆ, ಸರ್ಕಾರದವ್ರು ಈ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ಬ್ಲಾಕ್ ಮನಿನ ವೈಟ್ ಮಾಡೋದಕ್ಕೆ ಅಪ್ಪ ಈ ಡೊನೇಷನ್ ಸ್ಕೀಮ್ ಇರೋದು. ವಾಲಂಟಿಯರ್ಸ್ ಗೋಲ್ಕ ಹೇಳು ನಿನ್ ಹಿಂದೆ ಬೀದಿ ಬೀದಿ ಸುತ್ತಾರೆ. ಅದ್ರ ಜೊತೆ ಇದನ್ನ ಬೆರೆಸಿ ಒಂದು ಖತ್ ಕೂಡಿ ಲೆಕ್ಕ ಕೊಡೋದು. ಮ್ಯೂಸಿಯಂ ಅಲ್ಲಿ ಇಡಬೇಕಾಗಿತ್ತಲ್ಲೇ. ಅಷ್ಟೇ ಅಲ್ಲ, ಗುಡಿಸಲಿಗೆ ಬೆಂಕಿ ಇಡೋದು, ಈ ಹಣನ ದಾನ ಮಾಡೋದು. ಗುಡ್. ಗಲಭೆ ಎಬ್ಸೋದು, ನೊಂದವರಿಗೆ ಸಹಾಯ ಮಾಡೋದು. ವೆರಿ ಗುಡ್. ಸರ್, ನಾನು ಮುಖ್ಯಮಂತ್ರಿಯಾಗಿ ಇನ್ನೂ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಅದಕ್ಕೆ ಮುಂಚೆನೆ ಈ ಗೌರವ ಎಲ್ಲ ನನಗೆ ಇಡಿಸೋದಿಲ್ಲ. ನಿಮ್ಮವ್ರನ್ನೆಲ್ಲ ಕರ್ಕೊಂಡು ಹೋಗಿ. ನೋ ಸರ್, ಇಟ್ಸ್ ಅವರ್ ಡ್ಯೂಟಿ. ಪ್ಲೀಸ್. ಮುಖ್ಯಮಂತ್ರಿಗಳಿಗೆ ಸ್ವಾಗತ. ಇದೆಲ್ಲ ನನಗೆ ಇರ್ತಲ್ಲ. ಸೆಕ್ರೆಟರಿ, ನೀವೆಲ್ಲ ಅಸೆಂಬ್ಲಿ ಹತ್ರ ಬನ್ನಿ. ಅಮರ್ನಾಥ್ ದೇವ್ರು ನೀನ್ ಚೆನ್ನಾಗಿಟ್ಟಿರ್ಲಪ್ಪ. ಅಣ್ಣ, ನೀನ್ ಮಂತ್ರಿ ಆಗ್ಬಿಡ್ತಿ. ಎಷ್ಟಾಗಿದ್ಮೇಲೆ ಬಡವರೇ ಇರಲ್ಲ. ಆ ಶಕ್ತಿ ನನಗಿದೆ ಅಂತ ನಿನ್ನ ನಂಬಿಕೆ. ನಿನ್ನಾಗ ಜನ ಏನೇನು ತಿಳ್ಕೊಂಡಿದ್ದಾರೋ. ಅವ್ವ, ನಾನು ಬರ್ತೀನಿ. ಕಮಲಾ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳೇ, ಬನ್ನಿ ಬನ್ನಿ.
ಸಾವುಕಾರ್ರೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಲಿಸ್ಟ್ ನ ಫೈನಲ್ ಮಾಡ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ನಿನಗ ತೊಂದ್ರೆ ಬೇಕಿಲ್ಲಪ್ಪ. ಯಾರ ಮಂತ್ರಿಗಳಾಗಬೇಕು ಅನ್ನೋದು ನಮಗ್ ಗೊತ್ತು. ಯಾರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡಬೇಕು ಅಂತಲೂ ನಮಗ್ ಚೆನ್ನಾಗಿ ಗೊತ್ತು. ಅಮರ್ನಾಥ್, ನೋಡು, ಇವರೆಲ್ಲ ನಮ್ಮ ಬಡವರ ಪಕ್ಷದ ಫಂಡ್ಗೋಸ್ಕರ ಕೋಟ್ಯಾಂತರ ರೂಪಾಯಿ ಕೊಟ್ಟಿರೋರಪ್ಪ. ನೀನು ಮುಖ್ಯಮಂತ್ರಿ ಆದ ತಕ್ಷಣ ನೋಡು, ಇವರಿಗೆ ಸಿಮೆಂಟ್, ಅವರಿಗೆ ಸ್ಟೀಲ್, ಇವರಿಗೆ ಎಕ್ಸೈಸ್, ಇವರಿಗೆ ಇಂಪೋರ್ಟ್ ಲೈಸೆನ್ಸ್ ಮೊದಲು ಸ್ಯಾಂಕ್ಷನ್ ಮಾಡಬೇಕು. ಆಯ್ತು ಸಾವುಕಾರ. ಸೀತಾರಾಮ, ಅಮರ್, ಪಟ್ಟಿ ರೆಡಿಯಾಗಿದೆ, ತಗೊಳಪ್ಪ, ತಗೋ. ಹೇಗಿದೆ ನಮ್ ಸೆಲೆಕ್ಷನ್? ವೆರಿ ಗುಡ್, ಬಹಳ ಚೆನ್ನಾಗಿದೆ. ಮಕ್ಕಳು ಕೊಡೋ ಆಹಾರದಲ್ಲಿ ಏನೇನೋ ಬೆರೆಸಿ ಡೂಪ್ಲಿಕೇಟ್ ಬೇಬಿ ಫುಡ್ ತಯಾರಿಸಿ ಸಾವಿರಾರು ಮಕ್ಕಳು ಸಾವು ಕಾರಣರಾದ ವಿಶ್ವನಾಥಯ್ಯ ಆಹಾರ ಮಂತ್ರಿ. ಆಹಾ, ವೆರಿ ಗುಡ್. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಗೊತ್ತಿಲ್ಲದಿರೋ ಸರಸ್ವತಿ ಪ್ರಸಾದ್ ವಿದ್ಯಾಮಂತ್ರಿ. ಕೋಟಾ ನೋಟನ್ನು ಪ್ರೆಸ್ ನಡೆಸಿ ದೇಶದ ಎಕನಾಮಿನೇ ಏರ್ಪೇರ್ ಮಾಡ್ತಿರೋ ಲಕ್ಷ್ಮಯ್ಯ ಹಣಕಾಸಿನ ಮಂತ್ರಿ. ಅನಿಲ್ ರಾಜ್ ಅಂತ ಪುಂಡರ್ನ ಕೈಯಲ್ಲಿ ಇಟ್ಕೊಂಡು ಕೊಲೆ ಲೂಟಿ ದರೋಡೆ ಮಾಡಿಸಿ ಜನಗಳ ನೆಮ್ಮದಿ ಹಾಳು ಮಾಡಿದ ವಿಕ್ಟರ್ ಜಯರಾಜ್ ಕಾನೂನು ಸಚಿವ. ಕಳ್ಳಬಟ್ಟಿ ಗುಂಪಿನ ನಾಯಕ ವಿ ಪತಿ ಅಬಕಾರಿ ಸಚಿವ. ಇದಕ್ಕೆಲ್ಲ ಕಳಶ ಇಟ್ಟಾಗೆ ಸ್ವಾರ್ಥಕ್ಕೋಸ್ಕರ ಸ್ವಂತ ಅಳಿಯನ ಭವಿಷ್ಯಕ್ಕೆ ಬೆಂಕಿ ಇಟ್ಟು ಹೆತ್ತ ಮಗಳ ಮನೆನೇ ಹಾಳು ಮಾಡಿದ ಸೀತಾರಾಮ್ ಗೃಹ ಮಂತ್ರಿ. ಪವಿತ್ರವಾದ ಪೊಲೀಸ್ ಉದ್ಯೋಗ ಬಿಟ್ಟು ರಾಜಕೀಯಕ್ಕೆ ಧುಮುಕಿ ದೇಶೋದ್ಧಾರ ಮಾಡ್ತೀನಿ ಅಂತ ಕನ್ಸು ಕಾಣ್ತಿರೋ ಈ ಅಮರ್ನಾಥ್ ಮುಖ್ಯಮಂತ್ರಿ. ಅದ್ಭುತವಾದ ಆಯ್ಕೆ. ನಮ್ಮ ದೇಶ ಉದ್ಧಾರ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಅಮರ್ನಾಥ್, ಇವರೆಲ್ಲ ನಮ್ಮ ಬಡವರ ಪಕ್ಷಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಸುರಿದಿರೋರಪ್ಪ. ನಿಸ್ವಾರ್ಥದಿಂದ ಧಾರಾಳವಾಗಿ ಧನ ಸಹಾಯ ಮಾಡಿರೋರಪ್ಪ. ಈಗಲಾದ್ರೂ ಇವರಿಗೆಲ್ಲ ಸಂಪಾದಿಸೋಕೆ ಅವಕಾಶ ಮಾಡಿಕೊಡದೆ ಹೋದ್ರೆ ನಾವು ದ್ರೋಹಿಗಳಾಗ್ಬಿಡ್ತೀವಪ್ಪ. ನಿಜ, ನೀವ್ ಹೇಳ್ತಾ ಇರೋ ಸತ್ಯ. ತಿಂದು ಕೊಬ್ಬಿರೋ ಹೆಗಣೆಗಳಿಗೆ ಇನ್ನಷ್ಟು ದಿನಕ್ಕೆ ಅವಕಾಶ ಕೊಡಬೇಕು. ಇಲ್ದರೆ ನಾವೆಲ್ಲ ದ್ರೋಹಿಗಳಾಗ್ಬಿಡ್ತೀವಿ. ಬಡವ್ರನ್ನ ಇನ್ನಷ್ಟು ಬಡವ್ರು ಮಾಡಬೇಕು. ಒಪ್ಪತ್ತು ತಿನ್ನೋರ್ನ ಪೂರ್ತಿ ಉಪವಾಸ ಕೆಡ್ಬಿಡ್ಬೇಕು. ತುಂಡು ಬಟ್ಟೆ ಹೊಡೋರ್ನ ಚಿಂದಿ ಬಟ್ಟೆ ಹೊಡಾಗ್ ಮಾಡ್ಬೇಕು. ಇಡೀ ನಮ್ಮ ದೇಶನೇ ಬಿಕಾರಿಗಳು ಕೊಂಪೆ ಮಾಡ್ಬಿಡ್ಬೇಕು. ಆಗ್ಲೇ ನಮ್ಮ ಜನ ನಮ್ಗೆ ಓಟ್ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗೋದು. ನಮ್ ಪಕ್ಷದೊಳಗೆ ಇದ್ಕೊಂಡು ನಮ್ ಪಾರ್ಟಿ ಮೆಂಬರ್ಗಳಿಗೆ ಹಿಂಗ ಅವಮಾನ ಮಾಡಿದ್ರೆ ನಾವು ಅರ್ಥನ್ ತಗೋಬೇಕಾಯ್ತದೆ. ಮಿಸ್ಟರ್ ಬಿಪತಿ, ನಿಮಗೆಲ್ಲ ಅಲ್ಲಿ ತನಕ ಅವಕಾಶ ಕೊಡೋದಿಲ್ಲ. ನೀವೆಲ್ಲ ನಮ್ಮ ಪಕ್ಷದ ಆಧಾರ ಸ್ತಂಭಗಳು, ಬಡವರ ಉದ್ಧಾರಕರು. ನಮ್ಮ ದೇಶಕ್ಕೋಸ್ಕರ ತನು ಮನ ಧನಗಳನ್ನೆಲ್ಲ ಮೀಸಲಾಗಿಟ್ಟಿರೋ ತ್ಯಾಗ ಜೀವಿಗಳು. ನಿಮ್ಮ ನಿಷ್ಠೆಗೆ, ನಿಮ್ಮ ಉದ್ದೇಶಕ್ಕೆ ನಿಮ್ಮೆಲ್ರಿಗೂ ಸರಿಯಾದ ಸನ್ಮಾನ ಸಿಕ್ಕಲೇಬೇಕು. ಮಿಷನ್ ಗನ್ ಅನಾಹುತ ಮಾಡ್ತಿದ್ದೀಯಾ? ನನ್ ಮಗನ್ ಸಮಾನಪ್ಪ. ಮುಚ್ಚ ಬಾಯ್, ಮುದಿ ಮೊಸಳೆ. ನಾನ್ ನಿಮ್ಮ ಮಾವ ಕಣೆಯ. ರಾಜಕೀಯ ಚದುರಂಗದ ಆಟದಲ್ಲಿ ಸಂಬಂಧ ಇರಲ್ಲ, ಮನಸ್ಸಾಕ್ಷಿ ಇರಲ್ಲ, ವಿಶ್ವಾಸ ಇರಲ್ಲ ಅಂತ ನಿಮ್ಮ ಈ ಗುರು ನನಗೆ ಉಪದೇಶ ಮಾಡಿದನ ಮಾವ. ನನ್ನ ಮಾತು ಮುಗಿಯೋದಕ್ಕಿಂತ ಮುಂಚೆ ಯಾರಾದ್ರೂ ಅಲಗಾಡಿದ್ರೆ ನಿಮ್ಗಳು ಹೆಣ ಬಿದ್ದಿರುತ್ತೆ. ಮಾವ, ನೀನನ್ನ ಮೋಸದಿಂದ ಈ ಬಲೆ ಬೀಳಿಸ್ಕೊಂಡಾಗ್ಲೇ ನಿನ್ನ ಮುಗಿಸ್ಬಿಡ್ಬೇಕು ಅಂತಿದ್ದೆ. ಆದ್ರೇನು ಪ್ರಯೋಜನ? ನಾನು ಜೈಲಿಗೆ ಹೋಗ್ತಿದ್ದೆ, ನಿನ್ನ ಈ ಪಿಶಾಚಿಗಳ ಸಂತಾನ ಮುಂದುವರಿತಿತ್ತು. ಬಡವರ ರಕ್ತನ ಈರ್ತಿರೋ ಈ ದಾನವರೆಲ್ಲ ಒಟ್ಟಿಗೆ ಒಂದೇ ಕಡೆ ಸೇರೋ ಸುದಿನಕ್ಕೋಸ್ಕರ ನನ್ನ ಜೀವ ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ದೆ. ಮಿಸ್ಟರ್ ಶಂಕರಪ್ಪ, ಅವತ್ತು ಈ ಚಕ್ರವ್ಯೂಹನ ಬೇಸಕ್ಕಾಗತ್ತಾ ಅಂತ ಕೇಳಿದ್ಯಲ್ಲ, ಅವನು ದ್ವಾಪರದ ಅಭಿಮನ್ಯು, ಇವನು ಕಲಿಯುಗದ ಅಭಿಮನ್ಯು. 2 ನಿಮಿಷದಲ್ಲಿ ಕುರುಕ್ಷೇತ್ರ ಯುದ್ಧ ಮುಗಿಸ್ತೀನಿ, ಧರ್ಮ ಸ್ಥಾಪನೆ ಮಾಡ್ತೀನಿ. ಅಮರ, ನನಗೆ ಮಂತ್ರಿಗಿಂತ್ರಿ ಏನು ಬೇಡ, ನನ್ನನ್ನು ಬಿಟ್ಬಿಡು. ನನಗೂ ಬೇಡ. ಹೌದಪ್ಪ, ನೀನ್ ಬೇಕಾದ್ರೂ ನಾಸ್ಕೋ.
ನಾವೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನೋಡಿದ್ಯಾ ಶಂಕರಪ್ಪ, ಪ್ರಾಣ ಭಯ ಹೇಗಿರುತ್ತೆ ಅಂತ. ಅನಿಲ್ ರಾಜನ್ ಬಿಟ್ಟು ನಿರಪರಾಧಿ ಜನಗಳನ್ನೆಲ್ಲ ಕೊಲ್ಸಿದ್ರಲ್ಲ, ಆಗ ಇದನ್ನೆಲ್ಲ ಯೋಚನೆ ಮಾಡಿದ್ದ? ಆಗ ನಿಮ್ಮ ಹತ್ರ ಭಯ ಆಯ್ತಾ, ದಯ ಆಯ್ತಾ, ಮನುಷ್ಯತ್ವ ಆಯ್ತಾ? ನಮ್ಮನ್ ಕೊಂದ್ರೆ ನೀನ್ ಬರ್ಬೇಕಾಗತ್ತಾ? ಸರ್ಕಾರ ನಿನ್ನ ನೇರ್ಗಾಗ್ತಾರೋ? ನಿನ್ನಾಗ ನನಗೆ ಬದುಕೋ ಆಸೆ ಇಲ್ವೋ? ಅನ್ಯಾಯವಾಗಿ ಮುಖ್ಯಮಂತ್ರಿ ಆಗೋ ಅವಕಾಶನ ಕಳ್ಕೋಬೇಡವೋ? ನನಗೆ ಪದವಿ ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ, ಅಧಿಕಾರ ಬೇಕಾಗಿಲ್ಲ. ಇನ್ನೇನ್ ಬೇಕಪ್ಪ? ಸಾವು, ನಿಮ್ಮೆಲ್ಲರ ಸಾವು. ಕಾನೂನ ನನ್ನ ಕೈಗೆ ತಗೊಳ್ಳೋದು ಅಪರಾಧ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸಮಾಜ ಕಲ್ಯಾಣಕ್ಕೋಸ್ಕರ, ದೇಶದ ಹಿತಕ್ಕೋಸ್ಕರ ನಿಮ್ಮೆಲ್ಲರ ಸರ್ವನಾಶ ಆಗ್ಲೇಬೇಕು. ನನ್ನಂತ 10 ಜನ ಹುಟ್ಟಿ ಇಂಥ ಯಜ್ಞ ಮಾಡೋ ತನಕ ನಮ್ಮ ಜನ, ನಮ್ಮ ದೇಶ ಉದ್ಧಾರ ಆಗೋಲ್ಲ. ಯಾಕೆ ಹಾಗೆ ನೋಡ್ತಾ ಇದೆಯಾ ಆಶಾ? ನಿನ್ನ ಗಂಡ ಗವರ್ನರ್ ಮುಂದೆ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋಕ್ಕೋಸ್ಕರ ಹೊರಡಲಿಲ್ಲ. ನನ್ನ ತಾಯಿ ದೇವರು ಕೊಟ್ಟ ಪ್ರಮಾಣನ ಪೂರೈಸೋಕ್ಕೋಸ್ಕರ ಬಂದೆ. ಪವಿತ್ರವಾದ ಪ್ರಜಾಪ್ರಭುತ್ವಕ್ಕೆ ವೈರಿಗಳಾಗಿದ್ದ ಗುಂಪನ್ನು ನಾನು ನಾಶ ಮಾಡಿದೆ. ನಾನು ಮಂತ್ರಿಯಾಗಿ ಸಾಧಿಸಕ್ಕಾಗ್ದಿರೋ ಕೆಲಸನ ಜನಗಳ ಪ್ರತಿನಿಧಿಯಾಗಿ ಸಾಧಿಸಿದೆ. ಆಶಾ, ಕೈ ಹಿಡಿದು ಹೆಂಡತಿಗೆ ನೆಮ್ಮದಿ ಶಾಂತಿ ಕೊಡಕ್ಕಾಗ್ದಿರೋ ನನಗೆ ನೀನೇನ್ ಶಿಕ್ಷೆ ಬೇಕಾದ್ರೂ ಕೊಡ್ಬೋದು. ಆಶಾ, ನೀನಿಲ್ಲಿ ರಿವಾಲ್ವರ್ ಯಾಕೆ ಇಟ್ಕೊಂಬಂದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನನ್ನು ಕೊಲ್ಲೋದಕ್ಕೆ ತಾನೆ? ನಿನಗೆ ಗಂಡನಿಗಿಂತ ದೇಶ ಮುಖ್ಯ. ಐ ಆಮ್ ಪ್ರೌಡ್ ಆಫ್ ಯು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಆಶಾ. ಕಮಾನ್, ಕಿಲ್ ಮೀ. ಕಮಾನ್ ಆಶಾ, ನನ್ನನ್ನು ಕೊಲ್ಲು ಆಶಾ.
ನಿಮ್ಮನ್ನ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮಂಥವ್ರನ್ನ ನನ್ನ ಗಂಡನ್ನ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಅಮರ್, ಎಷ್ಟು ಪುಣ್ಯ ಮಾಡಿದ್ದೆ ಅಮರ್, ಅಮರ್, ಎಷ್ಟು ಪುಣ್ಯ ಮಾಡಿದ್ದೆ. ಯು ಗ್ರೇಟ್ ಅಮರ್, ಯು ಗ್ರೇಟ್ ಅಮರ್. ಅಮರ್, ಏನಿದೆಲ್ಲ? ವಾಟ್ ಇಸ್ ದಿಸ್? ಐ ಆಮ್ ಸಾರಿ ಸರ್. ಕಾನೂನ ನನ್ನ ಕೈಗೆ ತಗೊಳ್ಬೇಕಾದ ಪರಿಸ್ಥಿತಿ ಬಂತು. ಈಗ ಅದೇ ಕೈಗಳು ನಿಮ್ಮ ಮುಂದೆ ಇದೆ. ನಾನು ಯಾವ ಶಿಕ್ಷೆಗಾದ್ರೂ ಸಿದ್ಧ ಇದ್ದೀನಿ. ಪ್ಲೀಸ್ ಅರೆಸ್ಟ್ ಮೀ. ಪ್ರತಾಪ್, ಎಸ್ ಸರ್. ಅರೆಸ್ಟ್.